ನೋಡಿ, ನಾವು ರೀಲ್ ಮಾಡಿ ವೈರಲ್ ಮಾಡಿದ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ದೇವೆ. ರಮೇಶ್ ಬಂಡಿ ಸಿದ್ದೇಗೌಡ ಅವ್ರು ಮತ್ತು ಅವ್ರ ಫ್ಯಾಮಿಲಿ ಸುಮಾರು 7 ಟೈಮ್ ಕಂಟಿನ್ಯೂಸ್ ಗೆದ್ದು ಬಂದಿದ್ದಾರೆ. ಆಗಲೇಪ್ಪ, ನಾನು ಹೇಳಿದ ಕೇಳಿ. ದೇ ಆರ್ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲೀಸ್ ಆ ಊರಲ್ಲಿ. ಅವರು ಎಷ್ಟೋ ಜನಸಾಮಾನ್ಯರಿಗೆ ಆರೋಗ್ಯ ಕ್ಷೇತ್ರ ಇನ್ನದ ಎಷ್ಟೋ ಉಪಕಾರ ಮಾಡಿದವರಿದ್ದಾರೆ ಅಲ್ಲ. ಮತ್ತು ಆ ಊರವರು ಅವರನ್ನು ಮೆಚ್ಚಿದ್ದಾರೆ. ಇಲ್ಲಿ ಒಂದು ದಿವಸದ ಅವರ ತಂದೆ ಒಂದು ತಾಯಿ ಒಂದು ಕಾರ್ಯಕ್ರಮಕ್ಕೆ ಒಂದು ದಿವಸ ಕಾರ್ಯಕ್ರಮ ಆಗೋ ಸಂದರ್ಭದಲ್ಲಿ ಏನಾಯ್ದನೊಂದು ಅವರು ಉಪಯೋಗ ಮಾಡಿದ ಹೇಳಿಕೊಂಡು ಅದನ್ನು ದೊಡ್ಡ ವಿಚಾರಣೆ ಮಾಡಿಕೊಂಡು ಗೊತ್ತಾಯಿತು. ಅದು ನೀವು ರೀಲ್ ನೋಡಿ ಮಾತಾಡೋದಲ್ಲ, ಅಲ್ಲಿ ಪ್ರಾಕ್ಟಿಕಲ್ ನೋಡಿ ಮಾತಾಡುವ ಏನಂತೇಳಿ. ರೀಲಲ್ಲಿ ಬಂದದೆಲ್ಲ ಸತ್ಯ ತಿಳಿಲಿಕ್ಕೆ ಆಗ್ತದಾ? ನಾನು ಅರ್ಥ ಆಗ್ತದೆ ಅದನ್ನು ಹೇಳ್ದಲ್ಲ. ನಾನು ಟೆಲಿಂಗ್ ಯು, ರೀಲ್ ನೋಡಿ ಎಲ್ಲ ನಂಬೇಡಿ. ಅವರ ರಿಯಾಲಿಟಿ ಏನಿದೆ ಅಂತ ಹೇಳಿದರೆ ಅವರ ಫ್ಯಾಮಿಲಿ ಕಳೆದ 7 ಅವಧಿಯಲ್ಲಿ ಅಲ್ಲಿ ಅವರು ಶಾಸಕರಾಗಿ ಇರುತ್ತಿದ್ದಾರೆ. ಅವ್ರ ಇದ್ದದಲ್ಲಿ ಕೂಡ ಒಂದು ಅತ್ಯುತ್ತಮವಾದ ಸಜ್ಜನ ರಾಜಕಾರಣಿ. ಜನರಿಗೆ ಅವ್ರು ಜೋರಾಗಿ ಎಲ್ಲಿ ಕೂಡ ಮಾತಾಡೋದೇ ಇಲ್ಲ. ಕೋಪದ ಮಾತನ್ನು ಕೂಡ ಸಮಾಧಾನದಿಂದ ಹೇಳುವಂಥದ್ದು. ಮೊನ್ನೆ ತಾನೇ ನನ್ನ ಬಂದು ಅವರ ಊರಲ್ಲಿ ಒಂದು ಸಮುದಾಯ ಆರೋಗ್ಯ ಆಗಲೇಬೇಕಂತೇಳಿ ಹಠ ಹಿಡಿದು ಕೂಡ ಹೊತ್ತು ಹೋಗಿದ್ದಾರೆ. ನಾನು ಹೇಳಿದ ಕೇಳಿ. ಆದ ಕಾರಣ ಅವರು ಹುಟ್ಟುಹಬ್ಬ ಸಂದರ್ಭದಲ್ಲಿ ಏನದು ಬಂದಿದೆ ಇದರ ಬಗ್ಗೆ ನಾನು ಮಾಹಿತಿ ತೆಕ್ಕೊಳ್ತೇನೆ. ಯಾಕೆಂತೇಳಿ ಆಸ್ಪತ್ರೆ ಆಗಿರ್ಬೋದು, ಒಂದು 2 ಸೈಡ್ ಒಂದು ಖಾಲಿ ರೂಮ್ ಇರ್ಬೋದು, ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇರ್ಬೋದು, ಅಲ್ಲಿ ಏನು ಪ್ರಾಕ್ಟಿಕಲ್ ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ. ಆ ವರದಿ ನಾನು ತೆಕ್ಕೊಳ್ತೇನೆ. ಆದರೆ ಅಲ್ಲಿ ರೀಲ್ ನೋಡಿಯೇ ಇವತ್ತು ಏನೋ ಅಲ್ಲಿ ಆಗಿದೆ ಅಂತೆಲ್ಲ ಬಿಂಬಿಸೋದು ಬೇಡ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸುವಂಥ ಅದನ್ನು ವರದಿ ತೆಕ್ಕೊಳ್ತೇನೆ.